ಬಟ್ ಆದ್ರೆ ಮನೆಯವ್ರಿಗೆಲ್ಲ ಒಂದು ಒಪಿನಿಯನ್ ಇತ್ತು, ಅಂದ್ರೆ ಇವರು ನಿಮ್ಮನ್ನೆಲ್ಲ ಕಂಟೆಸ್ಟೆಂಟೇ ಅನ್ಕೊಂಡಿದ್ದವ್ರು, ವೈಲ್ಡ್ ಕಾರ್ಡ್ ಎಂಟ್ರಿನೇ ಅನ್ಕೊಂಡಿದ್ದು. ಏನಂದ್ರೆ ಇದು 2 ಎಂಟ್ರಿ ಅಲ್ಲ, ಒಂದೇ ಎಂಟ್ರಿ, ಅಂದ್ರೆ ಇವರಿಬ್ರು ಒಟ್ಟಿಗೆ ಇದ್ದಾರೆ ಅಂತ ಹೇಳಿ. ಬಟ್ ಹೋಗ್ತಾ ಹೋಗ್ತಾ ನೀವಿಬ್ರೆ ಜಗಳ ಮಾಡ್ಕೊಂಡ್ ಬಿಡ್ತೀರಿ. ಅದೇ ಹೆಂಗಂದ್ರೆ ಇವಾಗ ನಿಮ್ದೇನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ರಜತ್ ನಿಮಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ರು, ರಜತ್ ಏನಾದ್ರು ಆಯ್ತಂದ್ರೆ ನೀವು ಬಂದು ಸಪೋರ್ಟ್ ಮಾಡ್ತಾ ಇದ್ರಿ. ಬಟ್ ಹೋಗ್ತಾ ಹೋಗ್ತಾ ನಿಮ್ಮಿಬ್ರಿಗೆ ಗಲಾಟೆ ಆಗ್ಬಿಡತ್ತೆ. ಅಂದ್ರೆ ಮನೆಯವ್ರದ್ದು ಒಪಿನಿಯನ್ ಏನಿರುತ್ತೆ ಅದನ್ನ ಬ್ರೇಕ್ ಮಾಡೋದಕ್ಕೆ ಏನಾದ್ರು ಇಬ್ರು ಆತರ ಮಾಡಿದ್ರ? ಬಿಗ್ ಬಾಸ್ ಮನೆ ಅಂದ್ರೇನೆ ಹಾಗೆ, ಅಲ್ಲಿ ಬರೋ ಸಂದರ್ಭಗಳೇ ಹಾಗೆ. ಮೊದಲನೇ ಟಾಸ್ಕಲ್ಲೇ ನೋಡಿ, ಫಸ್ಟ್ ವೀಕಲ್ಲಿ ನಾನೇ ರಜತಕ್ಕೆ ಬೈದಿದ್ದೀನಿ. ನಾನು ಉಸ್ತುವಾರಿಯಾಗಿ, ನಾನು ಕ್ಯಾಪ್ಟನಾಗಿ ಉಸ್ತುವಾರಿ ಮಾಡುವಾಗ ಅಶ್ವಿನಿ ಅವರಿಗೆ ನಾನು ಬಜರ್ ಒತ್ತೋದ್ರಲ್ಲಿ ಕೊಟ್ಟಾಗ ರಜತ್ ಜಗಳ ಮಾಡಿದಾಗ ರಜತಕ್ಕೆ ಬೈದಿದ್ದೀನಿ. ಇಲ್ಲ, ನಾನು ಕೊಟ್ಟಿರೋದು ಇದು ಕರೆಕ್ಟು ಅಂತ. ಅಶ್ವಿನಿ ಅವ್ರಿಗೆ ಕೊಡದೆ ರಜತ್ ಟೀಮಿಗೆ ನಾನು ಪಾಯಿಂಟ್ಸ್ ಕೊಟ್ಟಾಗ ಅಶ್ವಿನಿ ಅವ್ರು ಜಗಳ ಮಾಡಿದಾಗ ರಜತ್, ಚೈತ್ರ ನೀನೇನು ತಲೆ ಕೆಡಿಸ್ಕೊಬೇಡ ಅಂತ ನಾನು ಅವ್ರಿಗೆ ವಾಪಸ್ ಬೈದಿದ್ದೀನಿ. ನೀವು ಅದನ್ನು ನಂಗೆ ಹೇಳಬೇಡಿ, ನಂಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತ. ಸೊ ನನಗೆ ಆ ವಿಷಯದಲ್ಲಿ ಯಾವ ಗೊಂದಲನೂ ಇರಲಿಲ್ಲ. ಅವರು ಯೂನಿಟ್ ಅಂತ ಕನ್ಸಿಡರ್ ಮಾಡಿರ್ಬೋದು, ನಮಗದು ಇರಲಿಲ್ಲ. ಒಂದೇ ಏನು ಅಂತ ಕೇಳಿದ್ರೆ, ನಾವು ಇಲ್ಲಿಂದ ಹೋಗೋವಾಗ ಅಂದರೆ ನಮ್ದೊಂದಷ್ಟು ಅನುಭವಗಳಿರುತ್ತಲ್ವ, ಸೊ ಅದು ಮ್ಯಾಟ್ರ್ ಆಗುತ್ತೆ. ಸೊ ಮನೆಯವರು ನಮ್ಮಿಬ್ಬರ ಅನುಭವಕ್ಕೂ ತದ್ವಿರುದ್ಧವಾಗಿದ್ರು. ಸೊ ಹಾಗೆ ಬಂದಾಗ ಇಲ್ಲ, ನಮ್ಗೆ ಆ ಅನುಭವ ಆಗಿತ್ತು, ಸೊ ಇಂಥ ಅನುಭವ ಆದಾಗ ನಾವು ಹಿಂಗಿದ್ವಿ ಅನ್ನೋ ಕಾರಣಕ್ಕೆ ನಮ್ಮಿಬ್ಬರ ಅಭಿಪ್ರಾಯ ಸೇಮ್ ಆಗಿರ್ತಿತ್ತು, ಬಿಟ್ಟು ಬೇರೆ ಏನೂ ಇಲ್ಲ. ನೆಕ್ಸ್ಟ್ ಸಂದರ್ಭ ಹಾಗೆ ಬಂತು. ಫಸ್ಟ್ ಟಾಸ್ಕಲ್ಲಿ ನನಗೋಸ್ಕರ ರಜತ್ ಆಡ್ತಾರೆ, ಸೆಕೆಂಡ್ ಟಾಸ್ಕಲ್ಲಿ, ಥರ್ಡ್ ಟಾಸ್ಕಲ್ಲಿ ನನ್ನ ಎಗೇನೆಸ್ಟ್ ರಜತ್ ಆಡ್ತಾರೆ. ಸೊ ಆಟದ ಬಂದಾಗ ನಾವು ಕಿತ್ತಾಡೇ ಆಡ್ತೀವಿ. ಬಿಕಾಸ್ ಟಾಸ್ಕ್ ಒಂದು ಬಂದಾಗ ಇಬ್ಬರು ಬಿಟ್ಕೊಡದೇ ಇರೋ ಕಾರಣಕ್ಕೆ ಆ ಜಗಳ ಆಯ್ತು ಹೊರತು, ಇಲ್ಲಾಂದ್ರೆ ಖಂಡಿತ ಅದು ಆಗ್ತಿರ್ಲಿಲ್ಲ.